ಪತ್ರಿಕಾಗೋಷ್ಠಿ ಕರೆದಿದ್ದು ನಮ್ಮ ತಾಲೂಕಿನ ಭಾಳ ಹಳೆ ಸಕ್ಕರೆ ಕಾರ್ಖಾನೆ, ಅದು BSSK ಕಾರ್ಖಾನೆ ಎಲ್ಲ ರೋಟಿ ಬೇಸಿಸ್ ಮೇಲೆ ಲೀಸ್ ಕೊಟ್ಟು ಸರ್ಕಾರ ಬೇಗನೆ ಟೆಂಡರ್ ಕರೆದು ಈ ಒಂದು ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಬೇಕಂತ ಈಗಾಗಲೇ ಹಲವು ಬಾರಿ ಸರ್ಕಾರದ ಒಂದು ಇದರಲ್ಲಿ ಮೀಟಿಂಗು ಕೂಡ ಆಗಿದೆ ಮತ್ತು ಸಂಬಂಧಪಟ್ಟ ಇಲಾಖೆ ಸಕ್ಕರೆ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ಕೂಡ ಭಾಳ ಸರ್ತಿ ಪ್ರಸ್ತಾವನೆಯನ್ನು ಕೂಡ ನಾವು ಕೊಟ್ಟಿದ್ದೆವು. ಆದರೂ ಕೂಡ ಏನು DCC ಬ್ಯಾಂಕಿನಲ್ಲಿ BSSK ಸಕ್ಕರೆ ಕಾರ್ಖಾನೆ ಸಾಲ ಪಡೆದಿತ್ತು, ಅದರ ಅನುಗುಣವಾಗಿ DCC ಬ್ಯಾಂಕು ಏನು ಸುಮಾರು 145 ಎಕರೆ ಜಾಗ ಮತ್ತು ಕಾರ್ಖಾನೆಯನ್ನು ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ. ಇವತ್ತು ಈ ಒಂದು ಸಕ್ಕರೆ ಕಾರ್ಖಾನೆ ಯಾವ ಥರ ಆಗಿದೆ, ಯಾವ ಥರ ಕಟ್ಟಿದಾರ, ಎಲ್ಲ ರೈತರು ಸುಮಾರು 25,600 ಶೇರ್ ಹೋಲ್ಡರು ಈ ಒಂದು ಶೇರ್ಸ್ ಕೊಟ್ಟು ಮತ್ತು ಸರ್ಕಾರದಿಂದ ಕೂಡ ಅನುದಾನ ಕೊಟ್ಟು ಈ ಒಂದು ಸಕ್ಕರೆ ಕಾರ್ಖಾನೆ 1967-68ರಲ್ಲಿ ಪ್ರಾರಂಭವಾಗಿದೆ. ಆದರೆ ಇವತ್ತು ಈ ಒಂದು ಕಾಂಗ್ರೆಸ್ ಸರ್ಕಾರ ಮತ್ತು ಇದು DCC ಬ್ಯಾಂಕು ಏನು ಮಾಡಬೇಕಂತ ಇದೆ ಅಂತಂದರೆ, ಈ ಸಕ್ಕರೆ ಕಾರ್ಖಾನೆಯನ್ನು ಮಾರಾಟ ಮಾಡಬೇಕು. ಫುಲ್ಲು ಯಾರೇ ಬಂದು ತಗೊಳ್ಳಿ, ನಮಗೆ ದುಡ್ಡು ಕೊಡಿ ಅಂದಪ್ಲೆ ಈ ಥರ ಒಂದು ವರ್ತನೆ ಈಗಾಗಲೇ ತಾವು ಎಲ್ಲ ಮಾಧ್ಯಮ ಮುಖಾಂತರನೂ ಕೂಡ ನೋಡ್ಬೋದು. ಮತ್ತು ಏನು ಜನರಲ್ ಬಾಡಿ ಮೀಟಿಂಗು DCC ಬ್ಯಾಂಕ್ನಲ್ಲಿ ಆಗಿತ್ತು, ಸರ್ವಾನುಮತದಿಂದ ಏನು ನಿರ್ಣಯ ತಗೊಂಡಿದ್ದಾರೆ ಎಲ್ಲ ಸದಸ್ಯರು, ಅಧ್ಯಕ್ಷರು ಅಂತಂದರೆ, ಈ ಮಾರಾಟ ಮಾಡಿ ಬಂದಂಥದ್ದು ದುಡ್ಡಿನಿಂದ ನಾವು DCC ಬ್ಯಾಂಕ್ ನಡೆಸಬೇಕಂತ ಈಗಾಗಲೇ ಅವರು DCC ಬ್ಯಾಂಕಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸರ್ವ ಸದಸ್ಯರು ಆ ಮೀಟಿಂಗ್ನಲ್ಲಿ ಒಪ್ಪಿಗೆ ಕೊಟ್ಟಿದ್ದಾರಂತ ಅಲ್ಲಿನ ಅಧ್ಯಕ್ಷರು ಈಗಾಗಲೇ ನಮ್ಮ ಶುಗರ್ ಆಯುಕ್ತರಿಗೆ ಲೆಟರ್ ಕೊಟ್ಟಿದ್ದಾರೆ. ನಾವು ಈ ಒಂದು BSSK ಸಕ್ಕರೆ ಕಾರ್ಖಾನೆ ನಾವು ಮಾರಾಟ ಮಾಡ್ತಾ ಇದ್ದೀವಿ ಅಂತ ಖಾಲಿ ಮಾಹಿತಿ ಕೊಟ್ಟಿದ್ದಾರೆ ಅವರು ಅಷ್ಟೇ. ಆದರೆ ನಾನು DCC ಬ್ಯಾಂಕು ಮತ್ತು ಈ ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ಇವತ್ತು ಈ ಒಂದು ಕೋಆಪರೇಟಿವ್ ಸೆಕ್ಟರ್ ಇದೆ, ಇವತ್ತು DCC ಬ್ಯಾಂಕ್ ಒಂದೇ ಇಲ್ಲ, ಇವತ್ತು ಕಾರ್ಮಿಕರಿಗೂ ಕೂಡ ಅಲ್ಲಿ ದುಡ್ಡು ಕೊಟ್ಟಿಲ್ಲ. ಮತ್ತು ಸರ್ಕಾರದಿಂದ ಏನು 40 ಕೋಟಿ ಸಾಲ ಪಡ್ಕೊಂಡಿದ್ದಾರೆ, ಅದನ್ನು ಕೂಡ ತುಂಬಿಲ್ಲ. ಮತ್ತು ಅಪೆಕ್ಸ್ ಬ್ಯಾಂಕ್ಲಿಂದ ಸುಮಾರು 40 ಕೋಟಿ ಎಲ್ಲಿ ತೊಗೊಂಡಿದ್ದಾರೆ, ಅದ್ರ ಬಗ್ಗೆ ನಾವು ನೋಡಬೇಕು. SBI ಬ್ಯಾಂಕ್ಲಿಂದ 7,50,00,000 ಅಲ್ಲಿನೂ ಕೂಡ ಸಾಲ ಪಡ್ಕೊಂಡಿದ್ದಾರೆ. ಮತ್ತು ಏನು ಈ ಒಂದು ಕಾರ್ಖಾನೆ ನಡೆಸ್ಲಕ್ಕ ಬೇರೆ ಖಾನಗಿಯವರ ಹತ್ರನೂ ಕೂಡ ದುಡ್ಡು ತೊಗೊಂಡು ಆ ಸಮಯದಲ್ಲಿ ನಡೆಸ್ಕೊಂಡು ಹೋಗಿದ್ದಾರೆ. ಇವತ್ತು DCC ಬ್ಯಾಂಕಿಂದು ಅಧ್ಯಕ್ಷರಿಗೆ, ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಒಂದು ಕಡೆ DCC ಬ್ಯಾಂಕಿನ ಒಂದು ಮೀಟಿಂಗ್ನಲ್ಲಿ ಈ ಕಾರ್ಖಾನೆಯನ್ನು ಮಾರಬೇಕು ಅಂತ ನಿರ್ಣಯ ತಗೋತಾರ. ಅದರಲ್ಲಿ ಸ್ಪೆಷಲ್ ಆಗಿ ಉಪಾಧ್ಯಕ್ಷರು ಏನು ನಮ್ಮ ತಾಲೂಕಿನವರು ಇದ್ದಾರೆ, ಮಾಜಿ ಶಾಸಕರಂತ ರಾಜಶೇಖರ್ ಪಾಟೀಲ್ ಅವರು ಸುಪುತ್ರ ಅಭಿಷೇಕ್ ಪಾಟೀಲ್ ಅವರು ಸರ್ವ ಅನುಮತದಿಂದ ಈ ಒಂದು ಕಾರ್ಖಾನೆ ಮಾರ್ಲಕ್ಕ ನಾವು ಪರ್ಮಿಷನ್ ಕೊಟ್ಟಿದ್ದಾರ ಅಂತ ಲೆಟರ್ ಕೊಡ್ತಾರ. ಒಂದು ಕಡೆ ಏನು ಮಾಡ್ತಾರ ಅಂತಂದರೆ, ಮೊನ್ನೆ ಸಹಕಾರ ಸಚಿವರಿಗೆ ಹೋಗಿ ಇದೊಂದು ತಡೆ ಹಿಡಿದು ಲೀಸ್ ಕೊಡುವಂಥ ಲೆಟರ್ ಕೊಡ್ತಾರ. ಅಂದರೆ ಈತಲೇ ತಾವು ನೋಡ್ಬೋದು ಡಬಲ್ ಸ್ಟ್ಯಾಂಡರ್ಡ್ ರಾಜಕೀಯ ಈ ಥರ ನಡ್ಕೊಂಡು ಹೋಗ್ತಾ ಇದೆ. ಇವತ್ತು ತಮ್ಮ ಹತ್ರನೇ ಆ ಫ್ಯಾಕ್ಟ್ರಿ ಬಗ್ಗೆ ತಮಗೆ ಕಾಳಜಿ ಇತ್ತು ಅಂತಂದ್ರೆ, ಏನು DCC ಬ್ಯಾಂಕ್ನಲ್ಲಿ
ಸಭೆ ಮೀಟಿಂಗ್ ನಡೀತಾ ಇತ್ತು. ಆ ಒಂದು ಸಭೆಯಲ್ಲೇ ತಾವು ಬಹಿಷ್ಕಾರ ಮಾಡೋದಿತ್ತು. ನಮಗೆ ಒಪ್ಪಿಗೆ ಇಲ್ಲ. ತಮ್ಮದು ಕೂಡ ಸದಸ್ಯರು ಇದ್ದಾರೆ, ಗೊತ್ತಾ, ಮಾಜಿ ಸಚಿವರೇ, ತಮ್ಮವರೇ ಇದ್ದಾರ, ಅನೇಕ ಸದಸ್ಯರುಗಳು ತಮ್ಮದೇ ಸುಪುತ್ರರೇ ಉಪಾಧ್ಯಕ್ಷರಿದ್ದಾರ. ಆ ಸಭೆಯಲ್ಲಿ ಮಾರಾಟ ಮಾಡಬೇಕಂತ ಅಲ್ಲಿ ಉಸ್ತುವಾರಿ ಸಚಿವರಿಗೆ ಖುಷಿ ಮಾಡ್ಲಕ್ಕ ಅಲ್ಲ ನೀವು ಮಾರ್ರಿ ಅಂತ ಹೇಳ್ತಾರ. ಮತ್ತು ಬೇರೆ ಕಡೆ ಹೋಗಿ ಏನು ಮಾಡ್ತಾರ, ರಾಜ್ಯದಲ್ಲಿ ಹೋಗಿ ಇದೊಂದು ತಡೆ ಹಿಡಿರಂತ ಮತ್ತೊಂದು ಪತ್ರ ಕೊಡ್ತಾರ. ಮತ್ತು ಇದರಲ್ಲಿ ಯಾವುದು ಖರೆ ಯಾವುದು ಸುಳ್ಳಂತ ತಾವು ಮಾಹಿತಿ ಕೊಡಬೇಕಲ್ಲ ಮಾಜಿ ಶಾಸಕರು. ಈ ಥರ ಒಂದು ನಡೀತಾ ಇದೆ. ತಾವು ಕೂಡ ಎಲ್ಲ ಕಡೆ ನೋಡ್ಬೋದು. ನಾನು ನಿಮಗೆ ಅದು ಕಾಪಿನೂ ಕೊಡ್ತೀನಿ. ಸರ್ವ ಅನುಮತದಿಂದ ಏನು ಗೊತ್ತಾ, ತಾವು ನೋಡಿ DCC ಬ್ಯಾಂಕ್ದವರು ಆಕ್ಷನ್ ಮಾಡಬೇಕಂತ ನೋಟಿಫಿಕೇಶನ್ ಮಾಡಿದಾರ. ಇದೇ ಮುಂದಿನ ತಿಂಗಳು 2ನೇ ತಾರೀಕಿಗೆ ಆಕ್ಷನ್ ಇಟ್ಟಿದ್ದಾರೆ. ಮತ್ತು DCC ಬ್ಯಾಂಕ್ದವರು ಸರ್ವ ಅನುಮತದಿಂದ ಈ ಕೋಆಪರೇಟಿವ್ದವರು ಆಯುಕ್ತರಿಗೆ ಲೆಟರ್ ಕೊಡ್ತಾರ. ನಾವು ಬಿಡಿಯಾಗಿ, ಮತ್ತು ಅದನ್ನು ಹೇಳ್ತೀನಿ, ಬಿಡಿಯಾಗಿ ಈ ಕಾರ್ಖಾನೆಯನ್ನು ನಾವು ಮಾಡ್ತೇವೆ, ಆಕ್ಷನ್ ಮಾಡ್ತೇವೆ ಅಂತ ಅವರಿಗೂ ಕೂಡ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಇಲ್ಲಿ ನೋಡಿ, ಇಲ್ಲಿ ಇದೆ, ಹರಾಜು ಪ್ರಕ್ರಿಯೆ ಯಾವುದೇ ಅನುಮತಿ ಪಡೆಯುವ ಅವಕಾಶವೇ ಇರುವುದಿಲ್ಲೆಂದು ಮಾನ್ಯ ಅಧ್ಯಕ್ಷರು ತಿಳಿಸಿದರು. ಹರಾಜಿನ ಕಾರ್ಖಾನೆ ಹೆಸರು ನಮೂದಿಸದೆ ಕೇವಲ ಕಾರ್ಖಾನೆಯ ಕಟ್ಟಡದ ದಾಖಲಾತಿಗಳ ವಿವರಗಳನ್ನು ಮತ್ತು ಆಸ್ತಿಯ ಎಕರೆ, ಗುಂಟೆ ಮತ್ತು ಸರ್ವೆ ನಂಬರ್ಗಳಲ್ಲಿ ಬರುವ ಕಟ್ಟಡಗಳನ್ನು, ಪ್ಲಾಂಟ್ ಆ್ಯಂಡ್ ಮಷಿನರಿ ಮತ್ತು ಇದಕ್ಕೆ ಸಂಬಂಧಿಸಿದ ಎಲ್ಲ ಆಸ್ತಿಗಳ ಹರಾಜು ಪತ್ರಿಕೆ ಕೂಡಲೇ ಆರಂಭಿಸಲು ಮಾನ್ಯ ಅಧ್ಯಕ್ಷರು ಮುಖ್ಯ ಕಾರ್ಯನಿರ್ವಾಹಕರಿಗೆ ಸರ್ವಾನುಮತದಿಂದ, ಸರ್ವಾನುಮತ ಅಂತಂದ್ರೆ ಎಲ್ಲ ಸದಸ್ಯರುಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಠರಾವ್ ಪಾಸು ಮಾಡಲಾಯಿತು. ಮತ್ತು ಅವಾಗೇ ತಾವು ಉಪಾಧ್ಯಕ್ಷರಿದ್ರಿ. ಆ ಒಂದು ಸಮಯದಲ್ಲೇ ನನಗೆ ಏನು ಗೊತ್ತು, ತಾವು ಹರಾಜು ಪ್ರಕ್ರಿಯೆ ಮಾಡಬೇಕಂತಿದ್ರಿ, ನಮ್ಮ ಸಮ್ಮತಿ ಇಲ್ಲ ನಿಮಗೆ, ಅವಾಗೆ ಬಹಿಷ್ಕಾರ ಮಾಡೋದಿತ್ತು. ಇದಕ್ಕೆ ಇಲ್ಲೊಂದು ಅಲ್ಲೊಂದು ಅಂದರೆ ಏನು ಡಬಲ್ ಸ್ಟ್ಯಾಂಡರ್ಡ್ ಯಾವಾಗಲೂ ಕೂಡ ಇವ್ರದ್ದು ಹಿಂಗೆ, ಹಿಂದಕ್ಕೂ ಕೂಡ ಹಿಂಗೆ ಇತ್ತು. 2015ನಲ್ಲಿ ಅವಾಗ ಇವರು ಕೂಡ ಡೈರೆಕ್ಟರ್ ಆಗಿರೋ ಮಾಜಿ ಶಾಸಕರು, ಇವರು ಸೋರ ಅಂತ ಭೀಮರಾವ್ ಪಾಟೀಲ್ ಕೂಡ ಇವತ್ತು ಆ ಒಂದು ಫ್ಯಾಕ್ಟ್ರಿನಲ್ಲಿ ನಿರ್ದೇಶಕರಾಗಿದ್ದರು. ಆ ಒಂದು ಸಮಯದಲ್ಲಿ ಕೂಡ ತಮಗೆ ಹೇಳಕ್ಕೆ ಇಚ್ಛಪಡ್ತೀನಿ, ಆ ಒಂದು ಸಮಯದಲ್ಲಿ ಕೂಡ ಏನಾಗ್ತು ಅಂತಂದರೆ ಕರ್ನಾಟಕ ರಾಜ್ಯದಲ್ಲೇ ಯಾವುದೇ ಒಂದು ಫ್ಯಾಕ್ಟ್ರಿಗಳಿದ್ದಾಗ ಒಂದು ಅಲ್ಲಿನ ವ್ಯವಸ್ಥಾಪಕ ನಿರ್ದೇಶಕರು MD ಮತ್ತು ಅಲ್ಲಿನ ಅಧ್ಯಕ್ಷರಿಗೆ ಸಹಿ ಮಾಡುವಂಥ ಪದ್ಧತಿ ಇದೆ. ಇದು ಒತ್ತ ಸರ್ಕಾರದಿಂದ ಕೂಡ ಇದೆ. ಆದರೆ ನಮ್ಮ ಈ ಒಂದು ಸಮಯದಲ್ಲಿ 2015ರಿಂದ 2020 ಅವಾಗ ಏನಿತ್ತು ಅಂತಂದ್ರೆ ಟ್ರಿಪಲ್ ಸಿಗ್ನೇಚರ್ ಬೇಕಾಗಿತ್ತು, ಮೂವರದು. ಯಾರ್ಯಾರದು ಅಂತಂದರೆ ಅಧ್ಯಕ್ಷರದು, MDದು, ಮನೆ ಭೀಮರಾವ್ ಪಾಟೀಲ್ ಅವ್ರದ್ದು. ಯಾಕೆ ಅಂತಂತಂದರೆ ತಮಗೆಲ್ಲ ಕೂಡ ಗೊತ್ತು ಯಾಕೆ ಅವ್ರದ್ದು ಸಿಗ್ನೇಚರ್ ಬೇಕಾಗಿತ್ತು. ಅವಾಗಲೂ ಕೂಡ ಹಿಂದಕ್ಕೆ DCC ಬ್ಯಾಂಕ್ಲಿಂದ ಗ್ಯಾರಂಟಿ ಕೊಟ್ಟೆ, ದುಡ್ಡು ತೊಗೊಂಡೆ, ಲೋನ್ ತೊಗೊಂಡೆ ನಡ್ಸ್ಕೊಂಡು ಹೋಗ್ತಾ ಇದ್ರು. ಏನು 2015ರಿಂದ ಇದಾಗ್ತಾ? ಅವಾಗೊಂದು ಕೂಡ ನೋಡಿ 2015ರಿಂದ 2020 ಎಷ್ಟು ಮಾಡಿದ್ದಾರೆ ಅಂದರೆ 2015ರಿಂದ 16 55 ದಿವಸ ನಡೆಸಿ 67,659 ಮೆಟ್ರಿಕ್ ಟನ್ ನುರಿಸಿದ್ದಾರೆ. ಇವತ್ತು ಅದು ಕೆಪಾಸಿಟಿ ಇರೋದು 5 ಲಕ್ಷ ಮಾಡಬೇಕು ವರ್ಷಿಗೆ. ಆದರೆ ಎಷ್ಟು ಮಾಡೋರು? 67,669. 16-17 ಸಾಲಿನಲ್ಲಿ 39 ದಿವಸ ನಡೆಸಿ 42,129 ಕ್ರಷಿಂಗ್ ಆಗ್ತು. 2017-18ರಲ್ಲಿ 29 ದಿವಸ ನಡೆಸಿ ಖಾಲಿ 20,612 ಮೆಟ್ರಿಕ್ ಟನ್ನು ನುರಿಸಿದರು. ಮತ್ತು 18-19ರಲ್ಲಿ 60 ದಿವಸ ನಡೆಸಿ 72,909 ಟನ್ನನ್ನು ನುರಿಸಿದರು. 2019-20ರಲ್ಲಿ ಮತ್ತೆ ಬಂದಾಗ್ತು. ಈ ಥರ ನಾನು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂತಂದರೆ, ಅವಾಗ ತಮ್ಮದೇ ಸರ್ಕಾರ ಇತ್ತು, ಸರ್ಕಾರದಿಂದ ದುಡ್ಡು ತೊಗೊಂಡು ಬಂದಿದ ಅಂತ ಹೇಳ್ತೀರಿ. ಮತ್ತು ಕ್ರಷಿಂಗ್ ಯಾಕೆ ಕಮ್ಮಿ ಆಗ್ತು, ಮತ್ತು ಟ್ರಿಪಲ್ ಸಿಗ್ನೇಚರ್ ಯಾಕೆ ಇಟ್ಟಿದ್ರಿ, ಇದ್ರ ಬಗ್ಗೆ ತಾವು ಸ್ಪಷ್ಟನೆ ಕೊಡಬೇಕು.
ಯಾವ ಕಾರಣಕ್ಕಾಗಿ ಟ್ರಿಪಲ್ ಸಿಗ್ನೇಚರ್ ಇಟ್ಟಿದ್ರಿ? ಯಾಕೆ ಕಿಕ್ ಬ್ಯಾಕ್ ತೊಗೋಬೇಕಂತ ಇದು ಟ್ರಿಪಲ್ ಸಿಗ್ನೇಚರ್ದು ಒಂದು ಪ್ರಸ್ತಾವನೆ ಮಾಡಿ DCC ಬ್ಯಾಂಕ್ಲಿಂದ ಕೊಟ್ಟು ಕಳಿಸಿದ್ರು. ಎಲ್ಲೂ ಕೂಡ ನಾನು ಕೇಳಿಲ್ಲ, ನಂದು ಈ ಒಂದು ರಾಜಕೀಯ ಜೀವನದಲ್ಲಿ ಎಲ್ಲೂ ಕೂಡ ಟ್ರಿಪಲ್ ಸಿಗ್ನೇಚರ್ ಅಂತ ಎಲ್ಲೂ ಕೂಡ ಇಲ್ಲ. ಈಗಾಗಲೇ ತಾವು ಕೂಡ ನೋಡಿದಿರಿ, ಮೊನ್ನೆ ಏನು ನಮ್ಮ ಹೊಸದಾಗಿ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಸಾಹೇಬರು ನಮ್ಮ ಬಸವ ಕಲ್ಯಾಣಕ್ಕೆ ಅನುಭವ ಮಂಟಪಕ್ಕೆ ಭೇಟಿ ಕೊಟ್ಟಿದ್ದಾಗ ಅವಾಗ ನಾವು ನಮ್ಮೆಲ್ಲ ಶಾಸಕರುಗಳು ಕೂಡ ನಾನು ಪ್ರಸ್ತಾವನೆ ಕೊಟ್ಟೆ, ಇದು ಬೇಗನೆ ಲೀಸ್ ಕೊಡೋದಂಥ ಕೆಲಸ ಆಗಬೇಕು, ಟೆಂಡರ್ ಕರಿಬೇಕು, ಕ್ಯಾಬಿನೆಟ್ನಲ್ಲಿ ಅಪ್ರೂವಲ್ ಕೊಡಬೇಕಂದ್ರೆ ಅವರು ಕೂಡ ಸಹಮತದಿಂದ ಕೊಟ್ಟಿದ್ರು. ಮತ್ತೆ ಏನಾಗ್ತು ಅಂತಂದರೆ ನಾನು ಮತ್ತೆ ಅವ್ರಿಗೆ ನೆನಪು ಹೋಗ್ತಾ ಅಂತ ಮೊನ್ನೆ ನಾನು 24ನೇ ತಾರೀಕು ಮತ್ತೆ ಪರ್ಸ್ನಲಿ ಅವ್ರ ಮನೆಗೆ ಹೋಗಿ ಅಲ್ಲೂ ಕೂಡ ಕೊಟ್ಟಿದ್ದ ಮ್ಯಾಕೆ ಈಗ ಮುಖ್ಯಮಂತ್ರಿಗಳೇ ಕೊಟ್ಟಿದ್ದಾರೆ. ಗೊತ್ತಾ, ಜುಲೈ ಇದು ನಮ್ಮದು ಜುಲೈ 24ನೇ ತಾರೀಕಿಗೆ ಹೋಗಿ ಅವರಿಗೆ ಲೆಟರ್ ಕೊಟ್ಟು ಇದ್ರ ಬಗ್ಗೆ ಮತ್ತೆ ಅವರಿಗೆ ಫ್ಯಾಕ್ಟ್ರಿ ಬಗ್ಗೆ ಎಲ್ಲನೂ ಕೂಡ ಹೇಳಿದೆ. ಈ ಥರ ಇದೆ ಫ್ಯಾಕ್ಟ್ರಿ, ಇದು ಭಾಳ ಹಳೆ ಫ್ಯಾಕ್ಟ್ರಿ ಇದೆ, ಇವತ್ತು ಲೀಸ್ ಕೊಡ್ತಂಥ ಕಾರ್ಯ ಆಗಬೇಕು. ಆದರೆ DCC ಬ್ಯಾಂಕಿನವರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಇದು ಆಕ್ಷನ್ ಮಾಡಿ ಪೂರಾ ಫ್ಯಾಕ್ಟ್ರಿನೇ ಮಾರಿಬಿಡಬೇಕು, ಯಾರು ರಿಯಲ್ ಎಸ್ಟೇಟ್ದವ್ರು ಭೀ ತೊಗೋಬೋದು, ಯಾರು ಕೂಡ ತೊಗೋಬೋದು. ಅದಕ್ಕಾಗಿ ತಾವು ಕಾಳಜಿ ವಹಿಸಿ ಮಾಡಿದಾಗ ಅವರು ಶುಗರ್ ಸೆಕ್ರೆಟರಿ ಅವರಿಗೆ ಬರೆದರು, ಪರಿಶೀಲನೆ ಮಾಡಿ ಟೆಂಡರ್ ತೆಗೆಯಲು ಕ್ರಮ ಕೈಗೊಳ್ಳಿ. ಗೊತ್ತಾ, ನಮ್ಮ ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳೇ ಗೊತ್ತಾ ಶುಗರ್ ಸೆಕ್ರೆಟರಿಯವರಿಗೆ ಕೊಟ್ಟಿದ್ದಾರೆ. ಆದರೆ ಈ ಒಂದು ಸರ್ಕಾರದಲ್ಲಿ ನೋಡ್ರಿ ಯಾವ ಥರ ಆಗ್ತಾ ಇದೆ ಅಂದರೆ ಇವತ್ತು ಮುಖ್ಯಮಂತ್ರಿಗೆ ಕೊಟ್ಟಂಥ ಆದೇಶಕ್ಕೆ ಅವರಿಗೆ ಬೆಲೆ ಇಲ್ಲದಪ್ಲೆ ಆಗ್ತಾ ಇದೆ. ಮುಖ್ಯಮಂತ್ರಿಗಳು ಒಂದು ಕಡೆ ಕೊಡ್ತಾರ, ಆದರೆ ಈ DCC ಬ್ಯಾಂಕ್ನವ್ರು ಏನಂತಾರ, ನಾವು ಸರ್ಕಾರದ ಯಾವುದು ಕೂಡ ಕೇಳಲ್ಲ. ನಾವು ಲಾಸ್ಟ್ ಟೈಮ್ KDP ಮೀಟಿಂಗ್ನಲ್ಲಿ ಕೂಡ ಕೇಳಿದಾಗ ಏನಂತಂದ್ರು, ಯಾವ ಥರ ರನ್ ಫ್ಯಾಕ್ಟ್ರಿ ಬಾಗಲಕೋಟ್ನಲ್ಲಿ ಏನು ರನ್ ಫ್ಯಾಕ್ಟ್ರಿಗೆ ಲೀಸ್ ಕೊಟ್ಟಿದ್ದಾರ ಸರ್ಕಾರದಿಂದ, ಅದೇ ಮಾದರಿಯಲ್ಲಿ ನಮ್ಮ DSSA ಕಾರ್ಖಾನೆ ಕೂಡ ನಾವು ಲೀಸ್ ಕೊಡಬೇಕಂತ ಹೇಳಿದಾಗ ಸರ್ಕಾರದವ್ರು ತಪ್ಪು ಮಾಡ್ಯಾರ, ನಾವು ಮಾಡ್ಲಿಕ್ಕಾಗಲ್ಲ ಅಂತ DCC ಬ್ಯಾಂಕ್ ಅಧ್ಯಕ್ಷರು ಕೂಡ ಹೇಳ್ತಾರೆ. ಆದರೆ ಈಗಾಗಲೇ ತಾವು ನೋಡಿ ಏನಾಗ್ತಾ ಇದೆ ಅಂತ, ಇಡೀ ಜಿಲ್ಲೆನೇ ಇದರ ವಿರುದ್ಧವಾಗಿದೆ. ಏನು ಇವರು ಮಾರಾಟ ಮಾಡ್ಲಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಸಾವಿರಾರು ಕಾರ್ಯಕರ್ತರು, ನಾನು ಕೂಡ ನಿನ್ನೆ ಬೆಂಗಳೂರಿಗಿದ್ದಾಗ ನಾನು ಮಾಧ್ಯಮ ಮುಖಾಂತರನೇ ನೋಡಿದೆ, ಸಾವಿರಾರು ರೈತ ಮುಖಂಡರುಗಳು, ರೈತರು ಬೀದಿಗೆ ಹೋರಾಟ ಮಾಡ್ತಾ ಇದ್ದಾರೆ. ಅವರು ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ, ನೀವು ಮುಂದೆ ಬೇಗನೆ ಇದಕ್ಕೆ ಲೀಸ್ ಕೊಟ್ಟು ಪ್ರಾರಂಭ ಮಾಡಿಲ್ಲ, ನೀವು ಮಾರ್ಲಕ್ಕೆ ಏನಾರ ಹೋದ್ರು ಅಂತಂದ್ರೆ ಉಗ್ರ ಹೋರಾಟ ಮಾಡ್ತೀವಂತ ಹೇಳಿದ್ದಾರೆ. ಅದರಾಗೆ ಏನು ಕಾರ್ಮಿಕರು ಕೂಡ ಇದ್ದಾರೆ, ಸುಮಾರು 500-600 ಕಾರ್ಮಿಕರು ಕೂಡ ಇದ್ದಾರೆ. ಅವರೆಲ್ಲ ರೂಢಿ ಬಂದಿದ್ದಾರೆ, ಅವ್ರಿಗೆ ಪಾಪ ಕರೆಂಟ್ ಬಿಲ್ ಕಟ್ಟುವಂಥ ಪರಿಸ್ಥಿತಿನೂ ಕೂಡ ಇಲ್ಲ. ಪಾಪ ಅವ್ರ ಮನೆ ನಡೆಸುವಂಥ ಇದನ್ನು ಕೂಡ ಆಗ್ತಾ ಇಲ್ಲ. ಅವ್ರ ಬಗ್ಗೆನೂ ಕೂಡ ನಾವು ವಿಚಾರ ಮಾಡಬೇಕಾಗಿದೆ. ಅವರು ಕೂಡ ಹೋರಾಟ ಮಾಡ್ತಾರಂತ ಇವತ್ತು ಬೆಳಗ್ಗೆನೂ ಕೂಡ ನಂಗೆ ಮಾತಾಡಿದ್ರು ಎಲ್ಲ ಕಾರ್ಮಿಕರು, ಮೊನ್ನೆನೂ ಕೂಡ ಮಾತಾಡಿದ್ದಾರೆ. ನಾವೇ ಮೊನ್ನೆ ಮಾತಾಡ್ಬೇಕಂದ್ರೆ ಏನು ಇವತ್ತು ಅಧಿವೇಶನ ನಡೀತಾ ಇದೆ, ಆದ ಕಾರಣ ಇವತ್ತು ನಾನು ಬಂದು ಅದಕ್ಕೆ ಬಗ್ಗೆ ಡಿಟೇಲ್ ಆಗಿ ತಮ್ಮ ಹತ್ರ ಏನೇನು ಆಗ್ತಾ ಇದೆ ಏನೇನಿಲ್ಲ ನಾನು ಹೇಳೋದಿಷ್ಟೇ. ಇಲ್ಲಿನ ಏನು ಮಾಜಿ ಶಾಸಕರಿದ್ದಾರ ಇದ್ರ ಬಗ್ಗೆ ಏನು ಮೊನ್ನೆ ಮುಖ್ಯಮಂತ್ರಿಗಳು ಬಂದಾಗ ವೇದಿಕೆ ಮ್ಯಾಗ ಹೇಳ್ತಾ ಇದ್ದರು ಇದು ಮಾಡ್ಬೇಕಂತ, ಅದು ಹೇಳಿದ ಮ್ಯಾಕೆ ಅವ್ರ ಮಗ ಹೋಗಿ ಮಾಡ್ಬೇಕಂತ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ತಾರ. ಇದು ಡಬಲ್ ಸ್ಟ್ಯಾಂಡರ್ಡ್ ಇಲ್ಲೊತ್ತಿಗೆ ಏನಿದೆ ಇದು? ಯಾವಾಗ ಈ ಫ್ಯಾಕ್ಟ್ರಿ ಒಳ್ಳೇದು ನಡೀತಾ ಇತ್ತು, ಇವರೇನು ಮಾಜಿ ಶಾಸಕರು ಈ ಒಂದು ಇದರಲ್ಲಿ ಅಲ್ಲಿ ಮೆಂಬರ್ ಆಗಿ ಹೋದರು ಮತ್ತು ಇವ್ರು ಸೋದರು ಆಗಿ ಹೋದರು. ನನ್ನ ಅನ್ಸಿದ ಮಟ್ಟಿಗೆ ಅವಾಗ ಎಲ್ಲರೂ ಕೂಡ ಹೇಳ್ತಾರ ಏನಂತಂದರೆ ಇವ್ರು ಬಂದಿನ ಮೇಲೆ ಈ ಫ್ಯಾಕ್ಟ್ರಿ ಹಾಳು ಆಗ್ತಾ ಅಂತ. ಮಾಜಿ ಶಾಸಕರಾದಂಥ ರಾಜಶೇಖರ್ ಪಾಟೀಲ್ ಮತ್ತು ಭೀಮರಾವ್ ಪಾಟೀಲ್ ಅವರು, ಹಿಂದಕ್ಕೆ ಪಾಪ ವೀರಣ್ಣ ಪಾಟೀಲ್ ಅವರು ಇದ್ದರು, ಡೈರೆಕ್ಟರ್ ಆಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು, ಅಲ್ಲಿ ಸದಸ್ಯರಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು. ಅವಾಗ ಈಶ್ವರ್ ಖಂಡ್ರೆ ಅವರು ಒಳ್ಳೆ ರೀತಿಯಿಂದ ಕ್ರಷಿಂಗ್ ಆಗ್ತಾ ಇತ್ತು. ಇದು ಫ್ಯಾಕ್ಟ್ರಿದು ಹೇಳ್ತೀನಿ ನಾನು ನಿಮಗೆ, 6 ಲಕ್ಷ 2009 ಮೋಸ್ಟ್ಲಿ 6-9 6,50,000 ಕ್ರಷಿಂಗ್ ಮಾಡಿದ ರೆಕಾರ್ಡ್ ಇದೆ ನಮ್ಮ ಫ್ಯಾಕ್ಟ್ರಿ. ಆದರೆ ಈಗ ನೋಡಿ ಏನಾಗಿದೆ ಇದ್ರ ಹಾಲತ್ತು. 2015ರಿಂದ 20 ತನಕ ಓವರಾಲ್ 5 ವರ್ಷದಲ್ಲಿ ಕಲ್ತರೂ ಕೂಡ 2 ಲಕ್ಷ ಟನ್ ಇದು ಕ್ರಷಿಂಗ್ ಮಾಡಿಲ್ಲ, ಇವರು ಕ್ರಷಿಂಗ್ ಆಗಿದ್ದಿಲ್ಲ.
ಯಾಕೆ ಆ ವೀರಣ್ಣ ಪಾಟೀಲ್ ಅವರು ಇದ್ದರು, ಅವ್ರಿಗೆ ಯಾಕೆ ಪಾಪ ಬಿಟ್ಟು ನೀವು ಬರೋದೇನು ಇದ್ರೊಳಗಿತ್ತು? ತಮಗೂ ಕೂಡ ಒಂದು ಶಾಸಕರಿದ್ದೀರಿ ಅವಾಗ, ವೀರಣ್ಣ ಪಾಟೀಲ್ ಕೋಆಪರೇಟಿವ್ ಸೆಕ್ಟರ್ದಾಗ ಇರ್ತೀರಿ ತಾವೇ ಹೇಳ್ತಾ ಇದ್ದೀರಿ. ಆದರೂ ಕೂಡ ಅವರಿಗೆ ಮನೆ ಕುಂಡ್ರಿಸಿ ಪಾಪ ಈಗ ಗೊತ್ತಾ ಮಾಜಿ ಅವಾಗ ಶಾಸಕರು ಇದ್ದರು ಇವರು, ಅವರೇ ಬಂದು ಇದರಲ್ಲಿ ನಿರ್ದೇಶಕರಾದ ಅದು ಎಲ್ಲಿ ಅಂತಂದ್ರೆ ಕೋಆಪರೇಟ್ ಇದು ನಮ್ಮದು ಕಲ್ಲು ಏನು ಹುಮನಾಬಾದ್ ವಿ ಎಸ್ ಎಸ್ ಎನ್ ಸೊಸೈಟಿಲಿಂದ. ಮತ್ತು ಅಲ್ಲೂ ಕೂಡ ಹೇಳ್ತಾ ಇದ್ದೀನಿ, ಯಾವಾಗ ಇವರು ಅಲ್ಲಿ ಭೀ ಸದಸ್ಯರಾದರು ಹುಮನಾಬಾದ್ದು ಏನು ಸೊಸೈಟಿ ಇದೆ ಅಲ್ಲೂ ಕೂಡ ಅದನ್ನು ಕೂಡ ಹಾಳು ಮಾಡಿಬಿಟ್ರು. ಇವ್ರು ಎಲ್ಲೆಲ್ಲಿ ಕಾಲಿಟ್ಟರೋ ಅದು ಅಂದ್ರೆ ಇವ್ರು ಯಾಕೆ ಬರ್ತಾರೆ, ಎಲ್ಲಿ ಇರಬೇಕು ಅಂತಂದ್ರೆ ಎಕ್ಸ್ಪೆಕ್ಟೇಷನ್ ನಮಗಲ್ಲಿ ಏನೋ ಸಿಗ್ತದ ಅಂತ ಮಾತ್ರ ಇವ್ರು ಬರ್ತಾರೆ, ಯಾವುದೇ ಉದ್ಧಾರ ಮಾಡ್ಲಿಕ್ಕೆ ಬರಲ್ಲ. ಇದ್ರ ಸೀದಾ ಇದೆ ರೆಕಾರ್ಡ್ ಇದೆ ನಿಮಗೆಲ್ಲರಿಗೂ ಕೂಡ ಇದ್ರ ಬಗ್ಗೆ ಇದು ಕೊಡ್ತೀವಿ. ನಾವು ನಾನು ಚಲೋ ಐತೀನಿ ಅಂತಿಲ್ಲ, ನಾನು ನಿಮ್ಗೆ ಅದು ಯಾವಾಗ ಎಷ್ಟೆಷ್ಟು ಕ್ರಶ್ ಆಗಿದೆ ಅಂತ ಅದ್ರ ಬಗ್ಗೆ ನಾನು ನಿಮ್ಗೆ ಕೊಡ್ತೀನಿ. ಅದ್ರ ಬಗ್ಗೆ ನಿಮ್ಗೆ ತಾರೀಫ್ ಮಾಡತ್ತೆ ಅವ್ರು ಇದ್ದರು, ಇವರೊಂದು ಶಾಸಕರು ಇದ್ದರು, ಅವಾಗ ಅವರಿಗೆ ಒಂದು ಇದು ಕೊಡೋದಿತ್ತಲ್ಲ, ಬೇರೆಗೆ ಯಾರಿಗಾರ ಅವ್ರ ಕಾರ್ಯಕರ್ತರಿಗೆ ಕೊಡೋದಿತ್ತಲ್ಲ, ಇವ್ರು ಆಗೋದೇನು ಇದಿತ್ತು. ಇವ್ರು ಜನರು ಆಶೀರ್ವಾದ ಮಾಡಿರು, ತಾವು ಶಾಸಕರಾಗಿದ್ದೀರಿ ಮಾಡ್ಲಿಕ್ಕೆ ಓಕೆ ಇತ್ತು. ಮತ್ತು ಬಂದು ಅಲ್ಲಿ ಬಂದು ಉದ್ಧಾರ ಮಾಡಬೇಕಲ್ಲ ಫ್ಯಾಕ್ಟ್ರಿಗೆ, ಮತ್ತು ಏನು ಉದ್ಧಾರ ಮಾಡ್ರು ಅಲ್ಲಿ ಬಂದು ಇವರು? ಹಾಂ ರೀ, ಅಭಿಷೇಕ್ ಪಾಟೀಲ್ ಅವರು ಅಲ್ಲಿ ಹೋಗಿ ಏನು ಮಾಡ್ತಾರೆ, ಮತ್ತೆ ಡಬಲ್ ಸ್ಟ್ಯಾಂಡರ್ಡ್ಲಿಂದ ಅವ್ರು ಅಲ್ಲಿ ಏನಾದರೂ ಲಿಖಿತ ರೂಪದವರು ಇದು ಕೊಟ್ಟರು, ಅಲ್ಲ ಫೋಟೋ ಹಾಕಿದಾರೆ ಅವರೇ. ಫೋಟೋ ಬಂದಿದ್ದಾರೆ ಸರ್ ಲಿಖಿತ ರೂಪದ. ಈಗ ನೋಡಿ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರ, ನಾವು ಹೋಗಿ ಏನು ಗೊತ್ತಾ ಡಿ ಸಿ ಸಿ ಬ್ಯಾಂಕು ಏನು ಮಾರಾಟ ಮಾಡ್ಬೇಕಂತದ ಅದನ್ನು ರದ್ದುಪಡಿಸಿ ಎಲ್ಲ ರೋಟಿ ಬೇಸಿಸ್ ಮ್ಯಾಗ ಲೀಸ್ ಕೊಡ್ಬೇಕಂತ ಅವರೇ ಕೊಡ್ತಾರ, ತಂದಿ ಮಗ ಹೋಗಿ. ಅದು ಪ್ರಶ್ನೆ ಅವ್ರಿಗೆ ಕೇಳ್ರಿ, ಮತ್ತೆ ಯಾಕೆ ಹೋದ್ರ ಅಂಬಾರ ಅವ್ರಿಗೆ ಕೇಳ್ಬೋದಲ್ಲ, ತಾವು ಕೂಡ ತಮ್ಮ ಹಕ್ಕಿದೆ ಪತ್ರಿಕಾದ ಅವ್ರು ಹೇಳ್ತಾರ ಅದರಲ್ಲಿ ಮೀಡಿಯಾ ಥ್ರೂ. ನಾವು ಏನಿಗೊತ್ತೆ ಡಿ ಸಿ ಸಿ ಬ್ಯಾಂಕು ಇದು ಮಾಡ್ತಾ ಇದೆ, ಮತ್ತು ಓಪನ್ ಆಗಿ ಹೇಳಬೇಕಲ್ಲ ಅವರು. ಡಿ ಸಿ ಸಿ ಬ್ಯಾಂಕ್ದವರು ಅಮರ್ ಖಂಡ್ರಿ ಅವರು ಅಧ್ಯಕ್ಷರು ತಪ್ಪು ಮಾಡ್ತಾ ಇದ್ದಾರಾ, ಈ ಕಡೆ ಇವ್ರ ಕಡೆನೂ ಕಾಂಪ್ರಮೈಸು, ಆ ಕಡೆ ಅವ್ರ ಕಡೆನೂ ಕಾಂಪ್ರಮೈಸು, ಹಿಂಗೆ ಮಾಡಿ ಮೊದಲಿನ ಹಿಡಿದು ಇದೇ ಥರ ಮಾಡ್ಕೊಂಡು ಕಾಂಪ್ರಮೈಸ್ ಮಾಡ್ಕೊಂಡೇ ಇಲ್ಲಿ ತನಕ ಬಂದಿದ್ದಾರಾ? ಕಾರ್ಖಾನೆ ಮಾರಾಟಕ್ಕಂತೂ ನಿರ್ಧಾರ